ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಭಾರತೀಯ ಜನತಾ ಪಾರ್ಟಿ ತಮ್ಮನ್ನ ತಾವು ಗೋ ರಕ್ಷಕರು ಅಥವಾ ಹಿಂದೂ ರಕ್ಷಕರಂತೆ ತೋರಿಸ್ಕೊಳ್ಳುತ್ತೆ, ಪೋಟ್ರೆ ಮಾಡುತ್ತೆ. ಆದ್ರೆ ಇದೇ ಭಾರತೀಯ ಜನತಾ ಪಾರ್ಟಿಗೆ ಬೀಫ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನಿಗಳಿಂದ ದೇಣಿಗೆ ಸಿಕ್ಕಿದೆ. ಈ ವಿಚಾರ ಇತ್ತೀಚೆಗೆ ಚುನಾವಣಾ ಆಯೋಗದ ಅಂಕಿ ಅಂಶಗಳೇ ಬಹಿರಂಗಪಡಿಸಿದೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳೋದು ಈ ಒಂದು ನಡೆಯನ್ನ ನೋಡಿದ್ರೆ ನಂಗೆ ಈ ಒಂದು ಗಾದೆ ಮಾತು ನೆನಪಾಗುತ್ತೆ. ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ವಿಶ್ವ ಗೋ ರಕ್ಷಣಾ ಮಹಾಪೀಠದ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಒಂದೇ ಗೋ ಮಾತರಂ. ಸ್ವಾಮೀಜಿ, ಈ ಹಿಂದೆ ನೀವು ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದಾಗ ತಮ್ಮ ಒಂದು ಮನವಿಯನ್ನ ಸಲ್ಲಿಸಿದ್ರಿ. ಆ ಒಂದು ಮನವಿ ಈಗ ಎಲ್ಲಿ ತನಕ ಬಂದಿದೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದ್ಯಾ ಅಥವಾ ಅದಕ್ಕೆ ಏನಾದ್ರೂ ಉತ್ತರ ಬಂದಿದ್ಯಾ ಪ್ರಧಾನಿಯವ್ರ ಕಡೆಯಿಂದ? ಇಲ್ಲಿವರೆಗೂ ಕೂಡ ಯಾವುದೇ ಉತ್ತರ ಬಂದಿಲ್ಲ. ಮತ್ತು ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ, ಒಂದು ಕಡೆ ಉತ್ತರವೂ ಬಂದಿಲ್ಲ ಅಥವಾ ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಪ್ರಕಟಿಸಿಲ್ಲ ಅಂತ ಇಲ್ಲಿವರೆಗೂ ಕಂಡು ಬರ್ತಾ ಇರೋದು. ಯಾವುದೇ ಪಾಸಿಟಿವ್ ಬೆಳವಣಿಗೆ ಕಾಣ್ತಾ ಇಲ್ಲ. ಸ್ವಾಮೀಜಿ, ನಾನು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದ ಹಾಗೆ ಸಾಮಾನ್ಯವಾಗಿ ಬಿಜೆಪಿ ಮತ್ತು RSS ನವರು ತಾವು ಹಿಂದುತ್ವವಾದಿಗಳು ಅಥವಾ ರಾಷ್ಟ್ರವಾದಿಗಳು, ನಾವು ಗೋವನ್ನ ರಕ್ಷಿಸ್ತೇವೆ, ನಾವು ಗೋ ರಕ್ಷಕರು ಅಂತ ಸ್ಲೋಗನ್ ಹಾಕೊಂಡಿರ್ತಾರೆ. ಆದ್ರೆ ಅದೇ ಬಿಜೆಪಿ ಪಾರ್ಟಿಗೆ ದೊಡ್ಡ ದೊಡ್ಡ ಬೀಫ್ ರಫ್ತು ಕಂಪನಿಗಳಿಂದ, ಗೋಮಾಂಸ ರಫ್ತು ಕಂಪನಿಗಳಿಂದ ದೇಣಿಗೆ ರೂಪದಲ್ಲಿ ಹಣ ಸಿಗ್ತಾ ಇದೆ ಅನ್ನೋದು ಇದನ್ನ ಕೇಳೋಕೆ ಯಾವ ರೀತಿ ಅಂತ ಅನ್ಸುತ್ತೆ? ಈಗ ಮೊದಲನೇದಾಗಿ ನನಗೆ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳಿಂದ, ಮೀಟ್ ಎಕ್ಸ್ಪೋರ್ಟ್ ನಿಂದ ಖಾಸಗಿಯಾಗಿ ದೇಣಿಗೆ ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾದ ನನಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಸ್ವಲ್ಪ ನಾನು ಇತ್ತೀಚೆಗೆ ಯಾವುದೇ ರೀತಿ ಹೊರಗಡೆ ವಿಷಯಗಳನ್ನ ನಾನು ಕೇಳೋದಾಗ್ಲಿ ನೋಡೋದಾಗ್ಲಿ ಮಾಡ್ತಾ ಇಲ್ಲ. ನಾನು ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಪ್ರಾಣಿ ಬಲಿ ತಡೆ ಅಭಿಯಾನದಲ್ಲಿ ಇದ್ದೀನಿ. ಈಗ ಒಂದು ವೇಳೆ ನೀವು ಹೇಳಿರೋದು ನಿಜವೇ ಆಗಿದ್ದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಲಿ ಅಥವಾ ಪಕ್ಷಕ್ಕಾಗಲಿ ಬೀಫ್ ಎಕ್ಸ್ಪೋರ್ಟ್ ನಿಂದ, ಅದರಲ್ಲೂ ಗೋವಂಶ ರಫ್ತು ಮಾಡೋರ ಮೂಲಕ ಹಣ ಪಡಿತಾ ಇದ್ರೆ ಇದೊಂದು ನಾಚಿಕೆಗೇಡಿನ ಸಂಗತಿ. ಮತ್ತು ನಿಜವಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಸಿದ್ಧಾಂತಕ್ಕೆ ಅಪಚಾರ ಮತ್ತು ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು ನನ್ನ ಭಾವನೆ. ಯಾತಕ್ಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಒಂದನೇದಾಗಿ ಹಿಂದುತ್ವದ ಬಗ್ಗೆ ವಾದವನ್ನು ಪ್ರತಿಪಾದನೆ ಮಾಡ್ತದೆ, ಎರಡನೇದಾಗಿ ರಾಷ್ಟ್ರ ರಕ್ಷಣೆಯನ್ನ, ರಾಷ್ಟ್ರದ ಸಮಗ್ರತೆ, ಅಭಿವೃದ್ಧಿಯನ್ನ ಪ್ರತಿಪಾದನೆ ಮಾಡ್ತಕ್ಕಂತಹದ್ದು ಅಂತ ಹೇಳ್ಕೊಂಡ್ ಬಂದಿದ್ದಾರೆ, ಹೇಳ್ತಾ ಇದ್ದಾರೆ. ಅದು ನಾವು ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದ್ದೇವೆ. ಆದರೆ ಕೃಷಿ ಮತ್ತು ಕೃಷಿ ಪ್ರಧಾನವಾದ ಈ ಭಾರತದ ಬೆನ್ನೆಲುಬು ಗೋವಂಶ, ಪಶು ಸಂಪತ್ತು. ಒಂದು ವೇಳೆ ಈ ದೇಶದಲ್ಲಿ ಗೋ ಸಂತತಿ ನಾಶವಾದ್ರೆ, ಗೋವಂಶದ ಸಾಮೂಹಿಕ ಹತ್ಯಾಕಾಂಡ ಹೀಗೆ ಮುಂದುವರಿತಾ ಹೋದ್ರೆ, ಇವರೇನು ರಾಷ್ಟ್ರದ ಪ್ರಗತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ, ರಾಷ್ಟ್ರದ ಹಿತದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಕೇವಲ ಭೌಗೋಳಿಕವಾಗಿರ್ತಕ್ಕಂಥ ಈ ಭಾರತದಲ್ಲಿ ಒಂದು ರೋಗಗ್ರಸ್ತವಾದಂತ ತಾಯಿ ಭಾರತಾಂಬೆಯನ್ನ ನಾವು ನೋಡ್ಬೇಕಾಗ್ತದೆ. ಒಂದು ಕಡೆ ಬೆಳಗ್ಗೆ ಎದ್ದ ಕೂಡ್ಲೆ ನಾವು ಒಂದೇ ಮಾತರಂ ಸುಫಲಾಂ ಸುಜಲಾಂ ಮಲೇಜ ಶೀತಲಾಂ ಸಸ್ಯ ಶ್ಯಾಮಲ ಒಂದೇ ಮಾತರಂ ಅಂತ ಹೇಳ್ತೇವೆ. ಬಿಜೆಪಿಯವರು ನಾವು ದೇಶ ರಕ್ಷಣೆ ಮಾಡ್ತೀವಿ ಅಥವಾ ಬಹುಸಂಖ್ಯಾತ ಹಿಂದೂಗಳ ವೋಟ್ ಬ್ಯಾಂಕ್ ಗೋಸ್ಕರನೇ ಈ ಒಂದು ರಾಜಕೀಯ ಮಾಡ್ತಿದಾರಾ ಅಂತ? ಅಲ್ಲ, ಒಂದ್ ನಿಮಿಷ ನಾನು ಹೇಳಿದ್, ಒಂದ್ ಸೆಕೆಂಡ್. ಎರಡನೇದು ಸದಾ ವತ್ಸಲೆ ಅಂತಕ್ಕಂಥದ್ದು, ನಮಸ್ತೆ ಹೇಳ್ತಕ್ಕಂಥ, ಬೆಳಗ್ಗೆ ಎದ್ದ ಕೂಡಲೇ ಶಾಖೆ ನಡೆಸ್ತಕ್ಕಂಥವ್ರು. ನಮ್ಮ ತಾಯಿ ಭಾರತಿ, ಈ ಪವಿತ್ರವಾದಂತ ಭಾರತಾಂಬೆ ನೆಲ ಧರ್ತಿ ಅದು ಸಮೃದ್ಧವಾಗಿರ್ಬೇಕಾದ್ರೆ, ಅದು ಫರ್ಟೈಲ್ ಇಂದ ಫಲವದ್ಭರಿತವಾಗಿರ್ಬೇಕಾದ್ರೆ, ಗೋವಂಶಾಧಾರಿತ ಗೋವಂಶಾದಿ ಜಾನುವಾರುಗಳ ಮೂಲ
ಏನಿದೆ ಗೊಬ್ಬರ, ಗೋಮೂತ್ರ ಇವುಗಳು ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನೇರವಾಗಿ. ಒಂದು ವೇಳೆ ಈ ದೇಶದ ಗೋ ಸಂಪತ್ತು ನಾಶ ಆಗ್ತಾ ಹೋದ್ರೆ ಈ ತಾಯಿ ಭಾರತದ ನೆಲವನ್ನ ಕೆಮಿಕಲ್ ಫರ್ಟಿಲೈಸರ್ ಮೂಲಕ ತುಂಬಿ ಅದು ವಿಷಮಯ ಮಾಡಿ ಇಡೀ ವಿಷವಾದಂತ ವರ್ತುಲವನ್ನ ನಾವು ನಿರ್ಮಾಣ ಮಾಡ್ತೇವೆ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊದಲಿನಿಂದಲೂ ಈ ಭಾರತದಲ್ಲಿ ಗೋವಂಶತೆ ನಿಷೇಧ ಜಾರಿ ಆಗಬೇಕು ಅಂತಕ್ಕಂಥ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾನೆ ಬಂದಿದೆ. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಗೋವಂಶ ಹತ್ಯೆಯ ವಿರುದ್ಧ ದೆಹಲಿ ನಡೆದಂತ ಒಂದು ದೊಡ್ಡ ರ್ಯಾಲಿನಲ್ಲಿ, ಬಹಳ ದೊಡ್ಡ ಹೋರಾಟದಲ್ಲಿ ತಾವು ಸಚೇತಕ ಶಕ್ತಿಯಾಗಿ ಭಾಗವಹಿಸಿದ್ರು. ಆವಾಗ ಗೋಲಿಬಾರ್ ಆಯ್ತು, ಸಾವಿರಾರು ಜನರು ಪ್ರಾಣಗಳ ಬಲಿದಾನ ಆಯ್ತು. ಇವತ್ತು ದುಃಖ ಆಗ್ತದೆ, ಅನೇಕ ಜನ ಸಾಧುಗಳು ಸತ್ರು ಕೂಡ, ಪ್ರಾಣ ಬಲಿದಾನ ಮಾಡಿದ್ರು, ಹುತಾತ್ಮರಾದ್ರು. ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆ ಒಂದು ಒಪಿನಿಯನ್ ಇದ್ದಂತ ಸಂಘ ಇವತ್ತು ತನ್ನದೇ ಸಹಕಾರದ ಮೇಲೆ, ತನ್ನದೇ ಬೆಂಬಲದ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂತ ಈ ಒಂದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇಲ್ಲಿಯವರೆಗೂ ಕೇಂದ್ರದಲ್ಲಿ ಸಂಪೂರ್ಣವಾದಂತ ಗೋವಂಶ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ಮಾಡದೇ ಇರೋದೇ ಒಂದು ದೊಡ್ಡ ದುರಂತ ಅಂತಕ್ಕಂಥ ಮಾತನ್ನ ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರರ್ಥ ನಾನು ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿರೋದ್ರಿಂದ ಬಿಜೆಪಿಯವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆರಳಿಸೋಕೋಸ್ಕರ ಮಾತ್ರ ತಾವು ಗೋರಕ್ಷಕರು ಅಥವಾ ಹಿಂದುತ್ವವಾದಿಗಳು ಅನ್ನೋ ಸ್ಲೋಗನ್ ಅನ್ನ ಬಳಸ್ತಿದಾರಾ ಅಂತ. ನಾನು ಆ ರೀತಿಯನ್ನು ಪೂರ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದ್ರೆ ಒಂದ್ ನಿಮಿಷ, ಎಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿ ಬಂದಿದೆ ಅಲ್ಲೆಲ್ಲ ಸಂಪೂರ್ಣ ಗೋವಂಶತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಿದ್ದಾರೆ. ನೋಡೋಣ, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ. ಅಲ್ಲಿಂದನೂ ಸಹ ಗೋಮಾಂಸ ರಫ್ತು ನಡೀತಾ ಇದೆ. ಅಲ್ಲ, ಒಂದ್ ನಿಮಿಷ ಆಯ್ತಾಯ್ತು, ಒಂದ್ ನಿಮಿಷ. ಕರ್ನಾಟಕದಲ್ಲಿ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಂಪೂರ್ಣ ಗೋವಂಶ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದನ್ನ ನಾವೆಲ್ಲ ಗಮನಿಸಬಹುದಾಗಿದೆ. ಸುಮಾರು 15-16 ರಾಜ್ಯಗಳಲ್ಲಿ ಈ ಕಾಯ್ದೆ ಇದೆ. ಆದ್ರೆ ನನ್ನ ನೋವೇನೆಂದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದಾಗ್ಲೂ ಕೂಡ, ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಾಗ್ಲೂ ಕೂಡ, ಇಷ್ಟೊಂದು ಬಾರಿ ಇಷ್ಟು ವರ್ಷಗಳ ಕಾಲ ರಾಷ್ಟ್ರವನ್ನು ಆಳಿದ್ರು ಕೂಡ ಇವತ್ತಿನವರು ಗೋವಂಶ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿಲ್ಲ ಅನ್ನೋದು ನೋವು. ಈ ಬಗ್ಗೆ ಮೇಲಿಂದ ಮೇಲೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂತ ಮೋಹನ್ ಜಿ ಭಾಗವತ್ ಹತ್ರ ಪರ್ಸನಲ್ ಆಗಿ 4-5 ಸಾರಿ ಡಿಸ್ಕಷನ್ ಮಾಡಿದ್ದೇನೆ. ಅವರು ಇನ್ನು ಸಮಯ ಬರ್ಲಿ, ಮೆಜಾರಿಟಿ ಇಲ್ಲ, ಹಾಗೆ ಹೀಗೆ ಅಂತ ಕಾರಣ ಕೊಡ್ತಾ ಬಂದಿದ್ದಾರೆ. ಅದು ಏನೇ ಇದ್ರು ಕೂಡ ನನಗೆ ಮತ್ತೊಮ್ಮೆ ತಮ್ಮ ಮೂಲಕ ಅಪೀಲ್ ಮಾಡ್ತೇನೆ. ಮೊನ್ನೆ ಉಡುಪಿಗೆ ಬಂದಾಗ ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಇದೇ ವಿಷಯವನ್ನ ಕುರಿತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ನಾನು ಪುತ್ತಿಗೆ ಸುಗುಣೇಂದ್ರ ತೀರ್ಥರ ಮಹಾರಾಜರ ಒಂದು ಮುಖಾಂತರ. ಈಗಾದ್ರೂ ಕೂಡ ಇವತ್ತು ಗಮನ ಸರಿಸ್ತಾ ಇಲ್ಲ. ಒಂದು, ಎರಡನೇದು ಮೀಟ್ ಎಕ್ಸ್ಪೋರ್ಟ್, ಈ ವಿಷಯವನ್ನು ಹೇಳ್ತೇನೆ. ವಿಚಾರದಲ್ಲಿ ಗೋಹತ್ಯೆ ನಿಷೇಧ ಮಾಡೋ ವಿಚಾರದಲ್ಲಿ ಸರ್ಕಾರದ ಕ್ರಮ, ಗೋಹತ್ಯೆ ನಿಷೇಧ ಮಾಡೋದು ಸರ್ಕಾರದ ಕ್ರಮ, ಇದರಲ್ಲಿ ಮೋಹನ್ ಭಾಗವತ್ ಅವ್ರ ಪಾತ್ರ ಯಾವ ರೀತಿ ಇದೆ ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಯೋಗದಿಂದಾಗಿ ಇವತ್ತು ನಾನು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೇಂದ್ರದ ಆಡಳಿತ ನಡೆಸ್ತಾ ಇರೋ ಅನ್ನೋದು ಸತ್ಯವಾದಂತ ಸಂಗತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲದೆ ಹೋಗಿದ್ರೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿಯವರ ಸರ್ಕಾರ ಅಥವಾ ನರೇಂದ್ರ ಮೋದಿಯ ಸರ್ಕಾರ ಇಲ್ಲಿವರೆಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ಇದರ ಬಗ್ಗೆ ನಾನು ಒಂದೇ ನೇರವಾಗಿ ನಾನು ನರೇಂದ್ರ ಮೋದಿ ಅಥವಾ ಬಿಜೆಪಿ ಸರ್ಕಾರವನ್ನ ಕೇಳೋದಿಲ್ಲ. ನಾನು ಈಗಲೂ ಕೇಳ್ತಾ ಇದ್ದೀನಿ, ಮೋಹನ್ ಜಿ ಭಾಗವತ್ ಜಿ ಅವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹಿರಿಯರೇ, ದಯವಿಟ್ಟು ಇನ್ನು ತಡ ಮಾಡದೇನೆ ಸಂಪೂರ್ಣ ಗೋವಂಶ ಹತ್ಯೆ ಮುಕ್ತ ರಾಷ್ಟ್ರವನ್ನ ಮಾಡುವುದರ ಮೂಲಕ, ಈ ಬಗ್ಗೆ ಕಾನೂನನ್ನು ಜಾರಿಗೆ ತರುವುದರ ಮೂಲಕ ಈ ರಾಷ್ಟ್ರವನ್ನ ಗೋವಂಶ ಹತ್ಯೆ ಮುಕ್ತ ಭಾರತ ಅಂತ ಘೋಷಣೆ ಮಾಡ್ಲಿಕ್ಕೆ ನೀವು ಆದಷ್ಟು ಬೇಗ ಹೆಚ್ಚೆಚ್ಚು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ ಒತ್ತಡ ತರಬೇಕು ಅಂತಕ್ಕಂಥದ್ದು ಮೊದಲನೇ ಮಾತು. ಎರಡನೇದು, ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ವಿಷಯದಲ್ಲಿ ಬಹಳ ನೇರವಾಗಿ ಬರ್ತಕ್ಕಂಥದ್ದು. ಮಾನನೀಯ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಆ ದಿವಸ ನಾನು ಕೂಡ ಗುಜರಾತ್ ನಲ್ಲೇ ಇದ್ದೆ, ಅದು ಪಾಲಿತಾಣದಲ್ಲೇ ಇದ್ದೆ. ಅವತ್ತು ನಮ್ಮ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು. ಆಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಜಿ ಸರ್ಕಾರ ಇತ್ತು. ಅವಾಗ ಅವ್ರೇನ್ ಮಾಡ್ತಾ ಇದ್ರು, ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರು ಅನ್ನೋ ಒಂದು ಮಾತನ್ನ ಸ್ವತಃ
ನರೇಂದ್ರ ಮೋದಿ ಅವರು ಹೇಳಿದ್ರು. ಇವತ್ತು ಕೂಡ ಪತ್ರಿಕೆಗಳಲ್ಲಿ ನರೇಂದ್ರ ಮೋದಿ ಅವರು ಆಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು. ಏನಂತ? ಇದು ಕೇಂದ್ರ ಸರ್ಕಾರ, ಮನಮೋಹನ್ ಸರ್ಕಾರ ಇವತ್ತು ಮಾಂಸ ಉತ್ಪಾದನಕ್ಕೂ ಬಡಾವಾ ದೇ ರಹೆ ಹೇ ಮತ್ತು ಮಾಂಸವನ್ನ ಎಕ್ಸ್ಪೋರ್ಟ್ ಮಾಡ್ಲಿದ್ರ ಬಗ್ಗೆ ಇದು ಅಗ್ರೆಸರಾಗಿದೆ. ಅದು ಪಿಂಕ್ ರೆವಲ್ಯೂಷನ್ ಅವನ್ನ ಬ್ಲಡ್ ರೆವಲ್ಯೂಷನ್ ಮಾಡ್ತಾ ಇದೆ. ಇದು ತಪ್ಪು ಅನ್ನೋ ಮಾತನ್ನ ಆವತ್ತು ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಆದರೆ ಅವರೇ ಈ ದೇಶದ ಪ್ರಧಾನ ಮಂತ್ರಿ ಆಗಿ ಇಷ್ಟು ವರ್ಷಗಳಾದ್ರೂ ಕೂಡ ಯಾತಕ್ಕಾಗಿ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿಯನ್ನ ಅವರು ನಿಷೇಧ ಮಾಡಿಲ್ಲ? ಯಾಕೆ ಬೀಫ್ ಎಕ್ಸ್ಪೋರ್ಟ್ ಅನ್ನ ಯಾಕೆ ನಿಷೇಧ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ನೂರಾರು ಪ್ರಶ್ನೆಗಳು, ನನ್ನ ಮುಂದೆ ಇರ್ತಕ್ಕಂಥ ಅನೇಕ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಒಂದು ಕಾಲದಲ್ಲಿ ಯಾವ ಕಾರಣಕ್ಕೆ ಬೀಫ್ ಎಕ್ಸ್ಪೋರ್ಟ್ ಅನ್ನ ಇನ್ನೂ ಸಹ ನಿಷೇಧ ಮಾಡದೇ ಇರೋದಕ್ಕೆ ಏನ್ ಕಾರಣ ಇರಬಹುದು? ನಿಮ್ಮ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ जी ने कहा कि कांग्रेस सरकार के निर्यात पर और मीट मटन को निर्यात पर सब्सिडी देकर मनमोहन सरकार ने अपनी रीति नीति साफ कर दिया है. केंद्र सरकार किसान और गरीबों विरोधी है ಅಂತ ಹೇಳಿ ಅವರೇ ಹೇಳಿರೋ ಸ್ಟೇಟ್ಮೆಂಟ್. ಬಂದ್ ಮಾಡದೇ ಇರಬಹುದಾ ಅಂತ? ಅಂದ್ರೆ ಬೀಫ್ ಎಕ್ಸ್ಪೋರ್ಟ್ ಇಂದ ಒಳ್ಳೆ ಇನ್ಕಮ್ ಕಾರಣಕ್ಕೆ ಅಲ್ಲ, ಅದಾಯ್ತು, ಅದು ನಿಮ್ ನೇರ ನಾನು ಒಪ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಒಂದನೇದಾಗಿ ಅವರೇ ಆರೋಪ ವಿರೋಧ ಮಾಡಿದ್ರು ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ಬಂದ್ ಮಾಡ್ಬೇಕು ಅಂತ ಹೇಳಿ. ಎರಡನೇದಾಗಿ ಭಾರತದ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ 2005 ಒಂದು ರಿಟ್ ಅಪೀಲ್ಗೆ ಹೋದಾಗ 2005 29 ಮಾರ್ಚ್ ಆವತ್ತು ಒಂದು ಆದೇಶವನ್ನ ಈ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ, ಡೈರೆಕ್ಷನ್. ಏನಂತ ತಿಳ್ಕೊಳ್ಳಿ. ರಿಟ್ ಪಿಟಿಷನ್ ನಂಬರ್ 39/68 1994, 39/64/67 1994 पैरा 67(8) में ಅವ್ರು ಬರ್ದಿದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಫೈನಲಿ ದ ಸೆಂಟ್ರಲ್ ಗವರ್ಮೆಂಟ್ is directed to review the meat export policy in the light of the directive principles of state policy under the Constitution of India and also in the light of the policy's potential harmful effects of livestock population and therefore on the economy of the country. ನೋಡಿ, ಭಾರತದ ಪಶು ಸಂಪತ್ತು ಹಾಗೂ ಆರ್ಥಿಕ ವ್ಯವಸ್ಥೆ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಗಂಭೀರವಾಗಿ ಪರಿಣಿಸಿ ಭಾರತ ಸರ್ಕಾರ ಮೀಟ್ ಬೀಫ್ ಎಕ್ಸ್ಪೋರ್ಟ್ ಪಾಲಿಸಿಯನ್ನ ರಿವ್ಯೂ ಮಾಡ್ಲಿಕ್ಕೆ ಆದೇಶವನ್ನ ಕೊಟ್ಟು ಭಾರತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಡೈರೆಕ್ಷನ್ ಕೊಟ್ಟಿದೆ. ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದು, ನನ್ನ ಪ್ರಶ್ನೆ ನಿಮಗೆ ಪ್ರಶ್ನೆ ಇದೆ, ನಂದು ಅದೇ ಪ್ರಶ್ನೆ. ಒಂದು ಕಾಲದಲ್ಲಿ ತಾವೇ ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತ್ನಲ್ಲಿ ಕೇಂದ್ರ ಸರ್ಕಾರದ ಮನಮೋಹನ್ ಸಿಂಗ್ ಜಿ ಸರ್ಕಾರ ಮೀಟ್ ಎಕ್ಸ್ಪೋರ್ಟ್ ಆಗಿ ಸಬ್ಸಿಡಿ ಕೊಟ್ರು, ಬೆಳೆಸ್ತಾ ಇದೆ, ಇದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಂತ ನೀವು ಇವತ್ತು ನೀವು ಪ್ರಧಾನಮಂತ್ರಿ ಆದ್ರ ನಂತರ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿನ ಕಡಿಮೆ ಮಾಡೋದಿರ್ಲಿ, ಸುಪ್ರೀಂ ಕೋರ್ಟ್ ಆದೇಶವನ್ನ ಅದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರಿವ್ಯೂ ಮಾಡೋದಿರ್ಲಿ, ಇಡೀ ವಿಶ್ವದಲ್ಲಿಯೇ 2ನೇ ಅಗ್ರ ರಾಷ್ಟ್ರವಾಗಿ ಮೀಟ್ ಎಕ್ಸ್ಪೋರ್ಟ್ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಮುಂದಾಗಿರ್ತಕ್ಕಂಥದ್ದು, ಬೆಳೆದಿರ್ತಕ್ಕಂಥದ್ದು, ಎಕ್ಸ್ಪೋರ್ಟ್ ಅಲ್ಲಿ ಅತ್ಯಧಿಕವಾದಂತಹ ಮೀಟ್ ಎಕ್ಸ್ಪೋರ್ಟ್ ಮಾಡುವುದರ ಮೂಲಕ, ಬೀಫ್ ಎಕ್ಸ್ಪೋರ್ಟ್ ಮಾಡುವುದರ ಮೂಲಕ ಇಡೀ ಜಗತ್ತಿನಲ್ಲಿ ಮಾಂಸಾಹಾರಕ್ಕೂ ಕೂಡ ಬಡಾವ ಅಂತಾರೆ, ಮಾಂಸಾಹಾರಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬಡಾವ ಮಾಡ್ತಾ ಇರ್ತಕ್ಕಂಥದ್ದು, ಪ್ರೇರಣೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಅಷ್ಟೇ ಸ್ವಾಮೀಜಿ, ಇದನ್ನ ಬೂಟಾಟಿಕೆ ಅಂತ ಕರಿಬಹುದು. ಅದಕ್ಕೆ ಆ ಶಬ್ದಕ್ಕೆ ಈಗ ಈ ನಿಲುವಿಗೆ ಸರ್ಕಾರಕ್ಕೆ, ಸರ್ಕಾರದ ನೀತಿಗೆ ಜನತೆ ಇದು ಯಾವುದು, ಅದು ಬೂಟಾಟಿಕೆಯೋ ಅಥವಾ ಹಿಂದೂಗಳ ಓಟ್ ಅರಗಳಿಸ್ತಕ್ಕಂಥ ವೋಟ್ ಬ್ಯಾಂಕ್ ತತ್ರವೋ ಅಥವಾ ಏನು ಅನ್ನೋದ್ರ ಬಗ್ಗೆ ಜನನೇ ನಿರ್ಧಾರ ತಗೊಳ್ಬೇಕು. ಅಥವಾ ಇಲ್ಲ ಓಪನ್ ಆಗಿ ಹೇಳಿ, ಸಾಮಾನ್ಯವಾಗಿ ಈಗ ಗೋರಕ್ಷಕರು
ನಮ್ಮ ಕರ್ನಾಟಕದಲ್ಲೂ ಸಹ ಕರೆಸ್ಕೊಂಡವರು, ಫಾರ್ ಎಕ್ಸಾಂಪಲ್ ಪುನೀತ್ ಕೆರೆಹಳ್ಳಿಯವರು ಆಗಿರ್ಬೋದು, ಅವರು ಸ್ವಘೋಷಿತ ಗೋರಕ್ಷಕರು. ಅವರು ಗೋರಕ್ಷಣೆಯ ಹೆಸರಲ್ಲಿ ಗಾಡಿಗಳನ್ನ ತಡೆ ಹಿಡಿಯೋದು, ಅಮಾನವೀಯವಾಗಿ ನಡ್ಕೊಳ್ಳೋದು, ಅವರಿಗೆ ಡ್ರೈವರ್ಸ್ ಗಳಿಗೆ ಅಥವಾ ಸಾಗಿಸ್ತಾ ಇರೋರಿಗೆ ಹಿಂಸಿಸೋದು, ಅಥವಾ ಎಲ್ರು ಎಲ್ಲ ಕೆಲಸನೂ ಇವರೇ ಮಾಡಿದ್ರೆ ಪೊಲೀಸರು ಯಾರು ಇರೋದ್ ಯಾಕೆ ಅಂತ. ಅಂದ್ರೆ ಇದನ್ನ ಧರ್ಮ ಒಪ್ಪತ್ತಾ? ಇನ್ನೊಬ್ಬ ವ್ಯಕ್ತಿಯನ್ನ ಹಿಂಸಿಸೋದನ್ನ ಧರ್ಮ ಒಪ್ಪತ್ತಾ? ನೀವು ಕೇಳ್ತಕ್ಕಂಥದ್ರಲ್ಲಿ ಎರಡು ವಿಷಯಗಳನ್ನ ನೀವು ಒಂದನೇದಾಗಿ ನಾನು ಒಂದೊಂದು ಕ್ಲಾರಿಫೈ ಮಾಡ್ತಾ ಹೋಗ್ತೇನೆ. ನಾನು ಭಾರತ ಸರ್ಕಾರಕ್ಕೆ, ಎರಡನೇದಾಗಿ ನರೇಂದ್ರ ಮೋದಿಜಿಯವರಿಗೆ, ಪರ್ಟಿಕ್ಯುಲರ್ಲಿ ಪರ್ಸನಲಿ ನರೇಂದ್ರ ಮೋದಿಜಿಯವರಿಗೆ, ಹಾಗೂ ಭಾರತ ಸರ್ಕಾರ ಬಿಜೆಪಿ ಆಧಾರಿತ ಭಾರತ ಸರ್ಕಾರಕ್ಕೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ನೀವೆಲ್ಲರೂ ಕೂಡ ಇವತ್ತು ಒಂದು ಸಿದ್ಧಾಂತದ ಅಡಿಯಲ್ಲಿ ಈ ರಾಷ್ಟ್ರದಲ್ಲಿ ಇವತ್ತು ಹಿಂದುತ್ವದ ಅಥವಾ ಭಾರತೀಯ ಪರಂಪರೆ, ಸಂಸ್ಕೃತಿ, ಭವ್ಯತೆ, ದಿವ್ಯತೆಯನ್ನ, ಸಮೃದ್ಧಿ, ಸ್ವಾಭಿಮಾನ ಜೊತೆಗೆ ಭಾರತದ ಏನಂತಾರೆ ಸ್ವಾವಲಂಬಿತ್ವತನವನ್ನ ಎತ್ತಿ ಹಿಡಿಯತಕ್ಕಂತ ಸರ್ಕಾರ ಆಗ್ತಾ ಇದೆ ಅಂತ ಹೇಳಿ ನಾವೆಲ್ಲರೂ ಭಾವನೆಯಲ್ಲಿ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ನಿಲುವಿದೆ. ಆದರೆ ಗೋವಂಶತ್ಯ ನಿಷೇಧ ವಿಷಯದಲ್ಲಿ ಮತ್ತು ಮೀಟ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡೋ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು ನಾನು 35 ವರ್ಷಗಳಿಂದ ಒಂದು ದಿವಸದ ನನ್ನ ಬೇಡಿಕೆ ಅಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, 1989ರಲ್ಲಿ 1989ನಲ್ಲಿ ನಾನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಗೋ ಹಿಂಸೆಯನ್ನ ಅಥವಾ ಗೋ ಹತ್ಯೆಯನ್ನ ತಡಿಬೇಕು ಅಂತ ನೀವು ಮೊದ್ಲಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, ಅದನ್ನ ನಾವು ಒಪ್ಕೋತೇವೆ. ಆದ್ರೆ ಈ ಪ್ರಶ್ನೆ ಬರೋದು, ಗೋ ಹತ್ಯೆಯ ವಿಚಾರವನ್ನ ಇಟ್ಕೊಂಡು ಅದನ್ನ ಮುನ್ನೆಲೆಗೆ ತಂದ್ಕೊಂಡು ಕೆಲವೊಂದಿಷ್ಟು ಸ್ವಘೋಷಿತ ಗೋರಕ್ಷಕರು ಇನ್ನೊಬ್ಬ ವ್ಯಕ್ತಿಯನ್ನ ಹಿಂಸಿಸೋದು, ದೈಹಿಕವಾಗಿ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ ಅಂತ. ನೋಡಿ, ಈ ವಿಷಯದಲ್ಲಿ ಯಾವುದೇ ಕಾರ್ಯಕರ್ತರು ಗೋವಿನ ರಕ್ಷಣೆಯ ಹೆಸರಿನಲ್ಲಿ ಅಥವಾ ಮತ್ತಾವುದೋ ಹಿಂದುತ್ವದ ಹೆಸರಿನಲ್ಲಿ ಅಥವಾ ಯಾವುದೇ ಹೆಸರಿನಲ್ಲಿ ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥದ್ದು ಅಪರಾಧ. ಯಾರೂ ಕೂಡ ಕಾನೂನನ್ನ ಕೈ ಎತ್ತಿಕೊಳ್ಳಬಾರದು. ಅದರ ಹೊಣೆಗಾರಿಕೆ ನಮ್ಮದಲ್ಲ. ಕಾನೂನು ಪರಿಪಾಲಕರಿದ್ದಾರೆ. ಆ ಕಾನೂನನ್ನ ಸರಿಯಾಗಿ ಪಾಲನೆ ಮಾಡದೇ ಇದ್ರೆ ಅವರ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಈ ರಾಜ್ಯದ, ಈ ದೇಶದ ಕಾನೂನಿಗೆ, ನ್ಯಾಯಾಲಯಗಳಿಗೆ ಇದಾವೆ. ಆ ಕಾರಣಕ್ಕಾಗಿ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ನಮ್ಮ ಗೋವಂಶ ರಕ್ಷಣೆಯ ಕಾರ್ಯಕರ್ತರುಗಳು, ಗೋಹತ್ಯೆ ನಿಷೇಧದ ಪರವಾಗಿ ಕಾರ್ಯ ಮಾಡ್ತಕ್ಕಂಥ ಅವರುಗಳಿಗೆಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ಯಾರೂ ಕೂಡ ಗೋ ಹಂತಕರ ವಿರುದ್ಧ, ಗೋವನ್ನು ಹತ್ಯೆ ಮಾಡಲು ಸಾಗಾಣಿಕೆ ಮಾಡ್ತಕ್ಕಂಥ ಇವರು ಯಾರೇ ಕಸಾಯಿಗಳ ವಿರುದ್ಧ ನೇರವಾಗಿ ಕಾನೂನಿನ ಹೋರಾಟಕ್ಕೆ ಹೋಗ್ಬೇಕೇ ವಿನ ನಾವು ದೈಹಿಕವಾಗಿ ಅವರ ಮೇಲೆ ಆಕ್ರಮಣ ಮಾಡಬಾರದು. ಅವರ ವಿರುದ್ಧ ಯಾವುದೇ ರೀತಿಯ ದೈಹಿಕ ಕಾರ್ಯಾಚರಣೆಯನ್ನು ನಡೆಸಬಾರದು. ಇದು ತಪ್ಪು, ಅಪರಾಧ. ಈ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಪ್ರಕಾರ ಅವರು ಶಿಕ್ಷೆಗೆ ಒಳಪಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ ನಿಜವಾಗ್ಲು. ಒಂದು ಆದರೆ ಅಲ್ಲ ಒಂದ್ ನಿಮಿಷ, ಇದ್ರೊಂದು ಬ್ಯಾಕಿಂಗ್ ಇದೆ. ಇದ್ರಲ್ಲಿ ನಾನು ರಾಜ್ಯ ಸರ್ಕಾರ ಹಾಗೂ ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರೆಲ್ಲರಿಗೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಪೊಲೀಸ್ ಅಧಿಕಾರಿಗಳೇ ಅಥವಾ ಸರ್ಕಾರವೇ, ನಿಮಗೆ ವಿನಂತಿ ಮಾಡ್ತೇನೆ, ನೀವೇ ಸ್ವತಃ ಮಾಡಿರುವ ಕಾನೂನನ್ನ ನೀವೇ ಇಂಪ್ಲಿಮೆಂಟ್ ಮಾಡಬೇಕು. ನೀವೇ ಮಾಡಿರುವ ಕಾನೂನನ್ನ, ಶಾಸಕಾಂಗ ಮಾಡಿರ್ತಕ್ಕಂತ ಕಾನೂನುಗಳನ್ನ ಈ ದೇಶದ ನ್ಯಾಯಾಂಗ ಎತ್ತಿ ಹಿಡಿದ ನಂತರ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾದ ಹೊಣೆಗಾರಿಕೆ ಈ ದೇಶದ, ಈ ರಾಜ್ಯ ಸರ್ಕಾರಗಳ ಕಾರ್ಯಾಂಗಗಳ ಜವಾಬ್ದಾರಿ. ಆದರೆ ಕಾರ್ಯಾಂಗಗಳು, ಪೊಲೀಸ್ ಇಲಾಖೆಗಳು ಈ ಕಾನೂನುಗಳನ್ನ, ಗೋವಂಶಾದಿ ಜಾನುವಾರುಗಳ ಹತ್ಯೆ ನಿಷೇಧ ಕಾನೂನು, ಪ್ರಾಣಿ ಬಲಿ ನಿಷೇಧ ಕಾನೂನು, ಮತ್ತಿನ ಪ್ರಾಣಿಗಳನ್ನು ಕ್ರೌರ್ಯ ಹಿಂಸೆ ಆಗ್ತಕ್ಕಂಥ ಕಾನೂನುಗಳೇನಿದೆ ನಿಷೇಧ ಮಾಡುವಂತದ್ದು, ಆ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಒಂದೇ ವೇಳೆ ನೀವು ಕಟ್ಟುನಿಟ್ಟಾಗಿ ಪಾಲಿಸದೆ ಹೋದಾಗ ಕಾರ್ಯಕರ್ತರುಗಳು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂತ ಅನಿವಾರ್ಯತೆ ಬರ್ತದೆ. ಆ ಕಾರಣಕ್ಕಾಗಿ ನಾನು ಹೇಳ್ತೇನೆ,
ಒಂದು ವೇಳೆ ಇವತ್ತು ಸರ್ಕಾರದವರು ಅಥವಾ ಪೊಲೀಸ್ ಇಲಾಖೆ ಕಾರ್ಯಾಂಗ ಈ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಮುಂದಾಗಿದ್ದೇ ಆಗಲಿ, ಪ್ರಾಣಿ ಬಲಿ ತಡಿತಾ ಇದ್ರೆ, ಕಾನೂನು ಪಾಲನೆ ಮಾಡ್ತಾ ಇದ್ರೆ, ಯಾರೇ ಗೋಹತ್ಯೆ ನಿಷೇಧ ಕಾರ್ಯಕರ್ತರುಗಳು ಈ ಹೋರಾಟಕ್ಕೆ ಇಳಿಯೋ ಅವಶ್ಯಕತೆ ಇಲ್ಲ. ಅವ್ರಿಗೆ 100 ಕಾರ್ಯಗಳು ಇದಾವೆ, ಇದೇ ಒಂದ್ ದಂಧೆ ಇಲ್ಲ ಅವ್ರಿಗೆ. ಇವ್ರು ಕಾನೂನು ಪಾಲಕರು ಅದನ್ನ ಮಾಲ್ನಾಡಿದ್ ಮಾಡದೇ ಇರೋದ್ರಿಂದ ಇವರು ಹೋರಾಟ ಮಾಡ್ಬೇಕಾದ ಪ್ರಶ್ನೆ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸರ್ಕಾರ, ಪೊಲೀಸರು ತಾವೇ ಕಾನೂನು ಪಾಲನೆ ಮಾಡಿ. ಇನ್ನೊಂದಂತಂದ್ರೆ ಈ ಗೋರಕ್ಷಕರು ಅಂತ ಅನ್ಸ್ಕೊಂಡವ್ರು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾರಲ್ವಾ, ಕಸಾಯಿಖಾನೆದು, ಅಂತವ್ರನ್ನಷ್ಟೇ ಅವ್ರು ಹಿಡಿತಾರೆ ಬಿಟ್ರೆ ದೊಡ್ಡ ದೊಡ್ಡ ಬೀಫ್ ಕಂಪನಿಗಳನ್ನೆಲ್ಲ, ಬೀಫ್ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಗಳ ಮುಂದೆ ಹೋಗಿ ಯಾಕೆ ಧರಣಿ ಮಾಡೋದಿಲ್ಲ, ಯಾಕೆ ಪ್ರೊಟೆಸ್ಟ್ ಮಾಡೋದಿಲ್ಲ? ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋದು ಇದಕ್ ಸರಿ ಅನ್ಸತ್ತಾ ಅಂತ? ಅದು ತಪ್ಪು. ನಾನು ಈಗಲೂ ಅದನ್ನ ಹೇಳ್ತಾ ಇರೋದು. ನಾವು ಸರ್ಕಾರಕ್ಕೆ ಈಗ ಸ್ವತಃ ನಾವು ಮನೆ ಅಂತ ತಿಳ್ಕೊಳ್ಳೋಣ. ವಿ ಆರ್ ಇನ್ ಓನ್ ಫ್ಯಾಮಿಲಿ. ಒಂದು ವೇಳೆ ನಮ್ಮ ಮನೆಯ ಹಿರಿಯ ಯಜಮಾನರು, ನಮ್ಮ ಫ್ಯಾಮಿಲಿ ಯಜಮಾನರು ಏನಾದ್ರೂ ನಮ್ಮ ಮನೆತನಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ಅಪಾಯ ಆಗ್ತಕ್ಕಂತ, ಅನ್ಯಾಯ ಆಗ್ತಕ್ಕಂತ ಯಾವ್ದಾದ್ರು ನಿಲುವುಗಳನ್ನ ತೆಗೆದುಕೊಂಡರೆ ನಾವು ಸುಮ್ಮನೆ ಇರ್ತೀವೇನೋ? ಅವ್ರು ನಮ್ಮ ತಂದೆ ಅಂತ ಒಪ್ಕೊಂಡಾದ ಅವ್ರ ಗೌರವವನ್ನು ಕೊಡ್ತೇವೆ. ಗೌರವ ಜೊತೆಗೆ ಹಿರಿಯರಿಗೆ ಭಾವನೆ ಕೊಡೋದ್ರ ಜೊತೆಗೆ ಅವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾಗ ಅದು ಬೇಡ, ಅದು ಸರಿಯಲ್ಲ, ಆ ನಿಲುವನ್ನ ಬದಲಿಸ್ಕೊಳ್ಳಿ ಅಂತ ಹೇಳುವ ಹಕ್ಕು ಹೇಗಿದೆಯೋ ಆ ರೀತಿ ಮಾಡ್ತೀವೋ ಕುಟುಂಬದಲ್ಲಿ. ಹಾಗೆ ಈ ರಾಷ್ಟ್ರ ಅನ್ನೋದು ನಮ್ಮ ಕುಟುಂಬ, ಭಾರತ ಮಾತೆ ನಮ್ಮ ತಾಯಿ, ಅಲ್ಲಿರೋರು ನಾವೆಲ್ಲ ಮಕ್ಕಳು ಅಂತಕ್ಕಂಥ ಒಂದು ಭಾವನೆ ಇರ್ತಕ್ಕಂಥ, ನಿಲುವಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಯಾರೇ ಇರ್ಲಿ, ಅವರೆಲ್ಲರ ನೇರ ಹೊಣೆಗಾರಿಕೆ ಈಗ ನಮ್ಮ ನಾಯಕ, ನಮ್ಮ ಮನೆ ಹಿರಿಯ ಯಜಮಾನ ಇವತ್ತು ನರೇಂದ್ರ ಮೋದಿ ಅವರು ಅಂತ ನಾವು ಒಪ್ಕೊಂಡಿರುವಾಗ, ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? ಅದಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನ 2ನೇ ರಾಷ್ಟ್ರವಾಗಿ ಮೀಟ್ ಎಕ್ಸ್ಪೋರ್ಟ್ಗೆ ಪ್ರಚೋದನೆ ಕೊಟ್ಟಿದ್ದೀರಿ, ಜಾಸ್ತಿಗೊಳಿಸಿದಿರಿ. ಇದು ತಪ್ಪು, ದಯವಿಟ್ಟು ಇದನ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ಅವನ ಗೌರವದೊಡನೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡೇನೆ ದಯವಿಟ್ಟು ಭಾರತವನ್ನ ಮಾಂಸ ನಿರ್ಯಾತ ಮುಕ್ತ, ಅರ್ಥಾತ್ ಮಾಂಸ ರಫ್ತು ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿ ಕಾನೂನು ಜಾರಿಗೆ ತನ್ನಿ, ನೀವು ಮಾಡ್ತಾ ಇರೋ ತಪ್ಪು ಅಂತಕ್ಕಂತ ಒಂದು ವಾಯ್ಸ್ ಅನ್ನ ಇವತ್ತು ಇಡೀ ರಾಷ್ಟ್ರದ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು ಒಕ್ಕೊರಲಿನಿಂದ ಇವತ್ತು ನಾವು ಭಾರತ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ತಿಳ್ಕೊಬೇಕಿಲ್ಲೊಂದು ನೋವು ನೋಡಿ. ಒಂದ್ ನಿಮಿಷ, ಬಹಳ ಕ್ಲಾರಿಟಿ ಇದೆ ನನಗೆ. ನನ್ನ ಮತ್ತು ನಿಮ್ಮ ಸಂಬಂಧ ಏನು? ನನ್ನ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಬಂಧ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರಕ್ಕಾಗಿ, ನಮ್ಮ ರಾಷ್ಟ್ರದ ಉಳಿವಿಗಾಗಿದೆ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿದೆ ಅಂತಕ್ಕಂಥದ್ದು ನಮ್ಮ ನಿಲುವು. ಆದರೆ ಇವತ್ತಿಷ್ಟು ಘೋರ ಅನ್ಯಾಯ ಆಗ್ತಾ ಇದ್ರು. ಕೋಟ್ಯಾಂತರ ಗೋವುಗಳ ಮಾರಣ ಹೋಮ, ಘೋರ ಹತ್ಯೆ ಈ ರಾಷ್ಟ್ರದಲ್ಲಿ ಆಗ್ತಾ ಇದ್ರು. ಇವತ್ತಿನವರೆಗೂ ಯಾಕೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಗೋವಂಶತ್ವ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿಲ್ಲ ಅನ್ನೋದು ನನ್ನ ನೋವು. ಈ ಬಗ್ಗೆ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಯಾಕೆ ತಮ್ಮ ವಾಯ್ಸ್ ಅನ್ನ ಎತ್ತಿಡ್ತಾ ಇಲ್ಲ? ಅಯೋಧ್ಯೆ ರಾಮ ಜನ್ಮಭೂಮಿಗೆ ಅನೇಕ ಸಾರಿ ಇವತ್ತು ಈ ದೇಶದಾದ್ಯಂತ ಇವತ್ತು ಯಾತ್ರೆನ ಮಾಡ್ಲಾಯ್ತು, ಅಲ್ಲಿ ಕಟ್ಟಲಿಕ್ಕೆ ದೇವಸ್ಥಾನ ಕಟ್ಟಾಯ್ತು. ಅದಾದ ಮೇಲೂ ಕೂಡ ಇವತ್ತು ರಾಮ ಜನ್ಮಭೂಮಿ ಬಗ್ಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದೀವಿ, ನಾವು ಸಂತೋಷ ಪಡ್ತೀವಿ. ಅದೇ ರೀತಿ ಗೋವಂಶತ್ಯ ನಿಷೇಧದ ವಿಷಯದಲ್ಲಿ ಇಡೀ ದೇಶದಲ್ಲಿ ಕಾನೂನು ಜಾರಿ ತರಲಿಕ್ಕೆ ಒಂದ್ಸಾರಿ ಗೋರಕ್ಷಾ ಯಾತ್ರನ ಮಾಡಿದ್ರು. ಆದ್ರೆ ಈಗ ರಾಷ್ಟ್ರಪತಿ ಸರ್ಕಾರ, ಬಿಜೆಪಿ ಸರ್ಕಾರ ಬಂದ ಮೇಲೆ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಯಾಕೆ ಮೌನವಾಗಿದೆ? ಯಾಕೆ ಕಾನೂನು ಜಾರಿ ತರ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಇವತ್ತು ರಾಜ್ಯ ಸರ್ಕಾರಗಳು ತಂದಿರ್ತಕ್ಕಂತ ಏನಾದ್ರು ಮಾಡ್ತೀರಾ ಈ ವಿಚಾರವಾಗಿ? ಮತ್ತೆ ನೀವು ಪ್ರಧಾನಿಯನ್ನ ಭೇಟಿ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀರಾ ಅಂತ ಈ ವಿಚಾರವಾಗಿ? ಅಯ್ಯೋ, ಮತ್ತೆ ಪ್ರಶ್ನೆ ಅಲ್ಲ, ನಿರಂತರ ಹೋರಾಟ ನೋಡಿ. ನಮ್ಮ ವಿಶ್ವ ಗೋರಕ್ಷಾ ಪೀಠ, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಗೋವಂಶತ್ಯ ಮುಕ್ತ ಭಾರತ ನಿರ್ಮಾಣ ಸಂಘಟನೆಗಳ ಒಕ್ಕೂಟ, ಮಾಂಸ ರಫ್ತು, ಮಾಂಸ ನಿರ್ಯಾತ ಮುಕ್ತ ಭಾರತ ಮಹಾಸಂಘ ನಿರಂತರ ಎಲ್ಲಿಯವರೆಗೆ ಈ ರಾಷ್ಟ್ರದಲ್ಲಿ, ಅದು ನರೇಂದ್ರ ಮೋದಿ ಅವರು ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು, ಅಥವಾ ಮುಂದೆ ಕಾಂಗ್ರೆಸ್ ಸರ್ಕಾರ ಅಥವಾ ಇನ್ಯಾವುದೋ ಸಮ್ಮಿಶ್ರ ಸರ್ಕಾರ ಬರಬಹುದು, ಎಲ್ಲಿಯವರೆಗೆ ಭಾರತವನ್ನ ಸಂಪೂರ್ಣ ಗೋವಂಶ ಹತ್ಯೆ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಲ್ವೋ, ಕಾನೂನು ಜಾರಿಗೆ ತರಲ್ವೋ, ಎಲ್ಲಿಯವರೆಗೆ ಭಾರತವನ್ನ ಸಂಪೂರ್ಣ ಮಾಂಸ ರಫ್ತು ಮುಕ್ತ ರಾಷ್ಟ್ರ ಅಂತ ಜಾರಿಗೆ ತರಲು ಕಾನೂನು ಮಾಡಲ್ವೋ, ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರ ನಿರಂತರ ನಿರಂತರ. ನಾನು ಇಲ್ಲೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಇದು ನಾನು ನೋವಿನಿಂದ ಹೇಳ್ತಾ ಇದ್ದೀನಿ. 35 ವರ್ಷಗಳಾಯ್ತು ನನ್ನ ಜೀವನವನ್ನು ಅದಕ್ಕಾಗಿ ಮುಡಿಪಿಟ್ಟು.
ಇಡೀ ದೇಶದುದ್ದಕ್ಕೂ ಅಡ್ಡಾಡಿದ್ದೀನಿ ನಾನು. ಎಲ್ಲ ರಾಷ್ಟ್ರೀಯ ಬಿಜೆಪಿ ಮುಖಂಡರ ಜೊತೆ ಮಾತಾಡಿದ್ದೇನೆ, ರಾಷ್ಟ್ರೀಯ ಸ್ವಯಂ ಸೇವಕರ ಜೊತೆ ಮಾತಾಡಿದ್ದೇನೆ, ಸಾವಿರಾರು ಮಠಾಧಿಪತಿಗಳ ಜೊತೆ ಮಾತುಕತೆ ಆಡಿದ್ದೀನಿ. ಮೊನ್ನೆ ನಡೆದಂತ ಕುಂಭಮೇಳದಲ್ಲಿ ಸಾವಿರಾರು ಸಾಧು ಸಂತರು ಮಹಾಮಂಡಲೇಶ್ವರ ಜೊತೆ ಮಾತನಾಡಿದ್ದೇನೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಪಕ್ಷವನ್ನ ನೋಡಲ್ಲ, ನಮ್ಗೆ ಯಾವುದೇ ರಾಜಕೀಯ ಪಕ್ಷ ಸಂಬಂಧ ಅಲ್ಲ. ನಮ್ಗೆ ಗೋ ಸಂರಕ್ಷಣೆ ಆಗಬೇಕು, ಗೋ ವಂಶತೆ ರಾಷ್ಟ್ರದಲ್ಲಿ ನಿಲ್ಲಬೇಕು, ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ನಿಲ್ಲಬೇಕು. ಭಾರತ ಒಂದು ಕಡೆ ಅಹಿಂಸಾ ಮತ್ತು ಆಧ್ಯಾತ್ಮ ರಾಷ್ಟ್ರ, ಇಡೀ ಜಗತ್ತಿನಲ್ಲಿ ನಮ್ಮ ತಾಯಿ ಭಾರತೀಯನ್ನ ನಾವು ಹಾಗೆ ಹೀಗೆ ಅಂತ ಉಳ್ಕೊಳ್ತೀವಿ. ನಮ್ಮ ಭಾರತ ವಿಶ್ವಗುರು ಸ್ಥಾನದಲ್ಲಿದೆ ಅಂತೀವಿ, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್ ಅಂತ ಹೇಳ್ಕೊತೀವಿ. ಆದರೆ ಇದೇ ಭಾರತದಿಂದ ಪ್ರತಿನಿತ್ಯ ಕೋಟ್ಯಾಂತರ ಗೋವಂಶಾದಿ ಜಾನುವಾರುಗಳ ನಮ್ಮ ಗೋಮಾತೆ ಅಂತಕ್ಕಂತ ನಮ್ಮ ತಾಯಿಯ ಯಾವ ಹಾಲನ್ನು ಉಂಡು ಬದುಕಿದೀವೋ, ಯಾವ ಹಾಲನ್ನ ಉಂಡು ನಮ್ಮ ಜೀವನ ಸಾಗಿಸ್ತಾ ಇದೀವೋ, ಯಾವ ತಾಯಿಯನ್ನ ನಾವು ಗಾವೋ ವಿಶ್ವಸ್ಯ ಮಾತರ ಅಂತ ಕರೆದ್ವೋ ಅಂತ ಗೋ ಮಾತೆಯನ್ನ ಇವತ್ತು ಗೋ ಸಂತತಿಯನ್ನ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಡಿದು ಅದು ದೊಡ್ಡ ಯಾಂತ್ರಿಕ ಕಸಾಯಿಖಾನೆಗಳ ಮಾಡಿ ಅದರ ಮೂಲಕ ಕೋಟ್ಯಾಂತರ ಟನ್ ಮಾಂಸವನ್ನ ಉತ್ಪಾದನೆ ಮಾಡಿ ಎಲ್ಲ ಫುಡ್ ಪ್ರೊಸೆಸ್ ಮಾಡಿ ದೇಶ ವಿದೇಶಗಳಿಗೆ, ಯುರೋಪಿಯನ್ ಕಂಟ್ರೀಸ್, ಅರೇಬಿಯನ್ ಕಂಟ್ರೀಸ್ ಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ಇದು ನಮ್ಮ ದೇಶದ ದುರ್ದೈವ. ಆ ಕಾರಣ ನಮ್ಮ ಹೋರಾಟ ನಿರಂತರ ಇದು. ಹೌದು. ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ, ನಮ್ ಜೊತೆ ಇವತ್ತು ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ. ಆಮೇಲೆ ಕಡೆ ಮಾತು, ಬಿಜೆಪಿ ಯಾರಾದ್ರೂ ಪಕ್ಷದಲ್ಲಿ ಒಂದು ವೇಳೆ ಕಸಾಯಿಖಾನೆಗಳಿಂದ, ಮೀಟ್ ಎಕ್ಸ್ಪೋರ್ಟ್ ಕಂಪನಿಗಳಿಂದ ಪಕ್ಷ ಏನಾದ್ರೂ ಫಂಡ್ ತಗೊಳ್ತಾನೆ ಇದ್ರೆ, ಅಥವಾ ಯಾರಾದ್ರೂ ಖಾಸಗಿ ವ್ಯಕ್ತಿಗಳು ದುಡ್ಡು ತಗೋತಾ ಇದ್ರೆ, ದೇಣಿಗೆ ತಗೊಳ್ತಾ ಇದ್ರೆ, ಅಂತವರ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಠಿಣವಾದಂತ ನಿರ್ಧಾರ ತೆಗೆದುಕೊಂಡು ಅದನ್ನ ಪಕ್ಷದಿಂದ ಅವರನ್ನ ಉಚ್ಚಾಟಿಸಬೇಕು. ಬಿಜೆಪಿ ಇಡೀ ಪಕ್ಷ ತಗೊಳ್ತಾ ಇದೆ ಅಂತಂದ್ರೆ ಇಡೀ ಪಕ್ಷನೇ ಉಚ್ಚಾಟಿಸೋದ ಸ್ವಾಮೀಜಿ? ಒಂದ್ ವೇಳೆ ಬಿಜೆಪಿ ಅದನ್ನ ತಗೊಳ್ತಾ ಇದ್ರೆ ಇದಕ್ಕೆ ಸಮಂಜಸೆಯನ್ನ ಇವತ್ತು ರಾಷ್ಟ್ರಕ್ಕೆ ಕೊಡಬೇಕಾಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ನಾನು ನರೇಂದ್ರ ಮೋದಿ ಅವ್ರು ಕೇಳಲ್ಲ. ಯಾಕಂದ್ರೆ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಇವತ್ತು ಕೋಟಿ ಜನ ಹಿಂದೂಗಳು ಬಿಜೆಪಿ ಸರ್ಕಾರಕ್ಕೆ ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ? ಕಾರಣ ಇಷ್ಟೇ, ಹಿಂದುತ್ವದ ಸರ್ಕಾರ ಹಿಂದೂ ರಾಷ್ಟ್ರವನ್ನ ಕಟ್ತಾರೆ, ಹಿಂದೂ ರಾಷ್ಟ್ರವನ್ನ ಉಳಿಸ್ತಾರೆ ಅಂತ ಹೇಳಿ. ಆದ್ರೆ ಹಿಂದೂ ರಾಷ್ಟ್ರದ ಶ್ರದ್ಧಾ ಕೇಂದ್ರ ನೀವೇ ಹೇಳ್ತಾ ಇದ್ದೀರಾ, ಗಂಗಾ ಗೋಮಾತಾ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಗಂಗೆ ಗೋಮಾತೆ ಭಾರತ ಮಾತೆ ಅಂತದ್ರಲ್ಲಿ ಗೋಮಾತೆ ಹತ್ಯೆ ಆಗ್ತಾ ಇದ್ರೆ ಹಿಂದೂ ಶ್ರದ್ಧಾ ಕೇಂದ್ರದ ನೋವಲ್ವಾ? ಅದನ್ನ ಸ್ಟಾಪ್ ಮಾಡ್ಬೇಕು. ಒಂದ್ ಮಾತು ಕೇಳ್ತೀನಿ ಇಲ್ಲಿ, ದಯವಿಟ್ಟು ಕೇಳ್ಕೊಳ್ಳಿ. ಇಡೀ ಭಾರತವನ್ನು, ಅಖಂಡ ಭಾರತವನ್ನು ಆಳಿದಂತ ಮೊಘಲ್ ಸಾಮ್ರಾಟರು ಬಾಬರರಿಂದ ಹಿಡಿದುಕೊಂಡು ಕೊನೆಯ ಬಹದ್ದೂರ್ ಶಾ ವರೆಗೆ, ಜೊತೆಗೆ ಕ್ರೂರಿ ರಾಜ ಅಂತಕ್ಕಂತ ಔರಂಗಜೇಬ ಹಿಂದೂ ವಿರೋಧಿ ಅಂತ ಚಕ್ರವರ್ತಿ ಇದ್ದಾಗಲೂ ಕೂಡ ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಗೋವಂಶಕ್ಕೆ ನಿಷೇಧ ಕಾನೂನು ಜಾರಿ ಮಾಡಿದ್ರು, ಗೋಹತ್ಯೆ ನಿಷೇಧ ಜಾರಿ ಇತ್ತು. ಅದು ಇವ್ರು ಯಾಕೆ ಮಾಡ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಹೇಳಿದೆ ಮಾಡಬಹುದು ಅಂತ, ಯಾಕೆ ಮಾಡ್ತಾ ಇಲ್ಲ? ದಯವಿಟ್ಟು ನರೇಂದ್ರ ಮೋದಿಜಿಯವರೇ, ಭಾಜಪ ಸರ್ಕಾರದ ಮುಖಂಡರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರೇ, ವಿಶ್ವ ಹಿಂದೂ ಪರಿಷತ್ನವರೇ, ಸಂಘ ಪರಿವಾರದವರೇ, ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ಇನ್ನು ತಡ ಮಾಡಬೇಡಿ. ಪ್ರತಿ ನಿಮಿಷಕ್ಕೆ ಕೋಟ್ಯಾಂತರ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ, ನಿಮಿಷಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ದಯವಿಟ್ಟು ನಾವು ರಾಷ್ಟ್ರ ಉಳಿಸ್ಬೇಕಾದ್ರೆ, ಸಮೃದ್ಧ ಸಶಕ್ತ ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಗೋ ಸಂತತಿ ಉಳಿಬೇಕು. ಭಾರತ ಮತ್ತೆ ಉಳಿಬೇಕಂದ್ರೆ ಗೋ ಸಂಪತ್ತು ಉಳಿಬೇಕು. ದಯವಿಟ್ಟು ಮುಂದಾಗಿ ಕೃಷಿ ಪ್ರಧಾನ ಭಾರತದ, ಅಹಿಂಸೆ ಆಧ್ಯಾತ್ಮ ಭಾರತದ ಹಿರಿಮೆ ಗರಿಮೆಯನ್ನು ಉಳಿಸ್ಬೇಕಂದ್ರೆ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ಬ್ಯಾನ್ ಮಾಡಿ, ಗೋವಂಶ ನಿಷೇಧ ಕಾನೂನು ಜಾರಿ ಮಾಡಿ. ಇದು ನಾನು ನಿಮ್ಮನ್ನ ಕೇಳ್ತಕ್ಕಂಥದ್ದು. ಮತ್ತು ಕಾರ್ಯಕರ್ತರೇ, ನೀವು ಕಾನೂನು ಕೈಗೆತ್ಕೋಬೇಡಿ, ಸರ್ಕಾರದ ಮೂಲಕ ಕಾನೂನು ಮಾಡಿಸಿ, ಪಾಲನೆ ಮಾಡಿಸಿ. ಸರ್ವರಿಗೂ ಶರಣಾರ್ಥಿ. ಒಂದೇ ಗೋಮಾತರಂ, ಒಂದೇ ಗೋಮಾತರಂ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.